ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ನನಗೆ ಯಾವ ರೀತಿ ಅಂತಂದ್ರೆ ಒಂದು ಶಾಲೆ, ಒಂದು ಚಿಕ್ಕ ವಯಸ್ಸಿಂದ ನಾನು ಒಂದು ಸ್ಕೂಲಿಗೆ ಸೇರ್ಕೊಂಡ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾವತ್ತು ಕಲಿಕೆನ ಈ ಇಂದ ಕಲ್ತ್ರೇನೆ ಅದು ಕಲಿಕೆ, ಅದು ಫಸ್ಟ್ಗೆ. ಸೊ ಡೈರೆಕ್ಟ್ ಆಗಿ ಯಾವತ್ತು 10ನೇ ಕ್ಲಾಸ್ ಎಕ್ಸಾಮ್ ಬರೆಯುವಂಥ ಕನಸುಗಳನ್ನ ಕಾಣಬಾರ್ದು. ಯಾವತ್ತು ಒಂದು ಫೀಲ್ಡ್ ನಾವು ಚೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿಯ ಅಕ್ಷರಮಾಲೆಯನ್ನು ಕಲ್ತ್ಕೊಂಡು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಬೇಕು ಯಾವತ್ತು. ಸೊ ಅದೇ ರೀತಿಯಾಗಿ ನಾನು ಅವ್ರನ್ನ ಗುರುಗಳಾಗಿ ಸ್ವೀಕಾರ ಮಾಡಿ ಅವ್ರ ಹತ್ರ ಆ್ಯಕ್ಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಅವ್ರ ಹತ್ರನೇ ಕಲಿಸ್ಕೊಂಡು ಮಾಡಿದಂಥ ಒಂದು ಸಿನಿಮಾ ಇದು. ತುಂಬ ಧನ್ಯವಾದಗಳು. ನಿಮ್ಮ ಪಾದಚರಣಗಳಿಗೆ ನಮಸ್ಕಾರ ಮಾಡ್ಕೊಳ್ತಾ ನನಗೆ ನಮಸ್ಕಾರ ಮಾಡ್ತಾ ಈ ಸಿನಿಮಾ ರಿಲೀಸ್ ಮಾಡ್ತಿರೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸರ್, ಇದೇ ತಪ್ಪು, ಇದೇ ಆಗಬಾರ್ದು. ಮನ್ಸಾರ ಹೇಳಿದ್ದು ನಾನು ಇದು. ಸರ್ ಇಲ್ಲ, ಒಬ್ಬ ಕಲಾವಿದ ಅಂದರೆ ಒಬ್ಬ ಆ್ಯಕ್ಟರ್ ಆಗಿ ನಾನು ಗುರ್ಸ್ಕೋಬೇಕು ಅಂತ ನಾನು ಈ ಸಿನಿಮಾ ಕಥೆನ ಒಪ್ಕೊಂಡಿದ್ದು. ತುಂಬ ಇಂಪಾರ್ಟೆಂಟ್ ಇದೆ ಈ ಕತೆ. ನೀವೇ ನೋಡಿದ್ರಿ ಟ್ರೈಲರಲ್ಲಿ. ಸೊ ಅಲ್ಲಿರುವಂಥ ಅವತಾರ ಇಲ್ಲಿರೋ ಒಂದು ಅವತಾರ ತುಂಬ ಡಿಫ್ರೆನ್ಸ್ ಇದೆ. ಇವಾಗ ನಾನು ಆ ಪಾತ್ರದ ಒಳಗಡೆ ಇಳಿದು ಅದನ್ನು ಅವ್ರು ನನಗೆ ತಲೆಯಲ್ಲಿ ತುಂಬಿಸಿ ಅಷ್ಟು ನನಗೆ ಟ್ರೈನ್ ಮಾಡಿ ಮಾಡಿಸಿರುವಂಥದ್ದು. ಸೊ ನಂಗೆ ತುಂಬ ಇಂಪಾರ್ಟೆಂಟ್ ಇದೆ ಇದರಲ್ಲಿ. ಈ ಸಿನಿಮಾ ಗೆದ್ರೆ ಮಾತ್ರ ನಮ್ಗೆಲ್ಲರಿಗೂ ಲೈಫ್ ಆಗುತ್ತೆ ಅಷ್ಟೇ. ಇದು ನೇಚರ್ ಇದು. ಸೊ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಂತಂದರೆ ಸಾಲೋದಿಲ್ಲ. ಎಂಟೈರ್ ತಂಡ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೀರೋ ಮೇಲೆ ನಿಂತಿಲ್ಲ ಈ ಸಿನಿಮಾ. ಎಂಟೈರ್ ಚಿತ್ರ ತಂಡದಲ್ಲಿರುವ ಅಷ್ಟು ಜನ ಆ್ಯಕ್ಟರ್ಸ್ ಯಾರಿದ್ದಾರೆ ಅವರು ತುಂಬ ಪ್ರಾಮುಖ್ಯತೆ ಇದೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಪ್ರಾಮುಖ್ಯತೆ ಇದೆ. ಎಲ್ಲರೂ ಅಷ್ಟೇ ಚೆನ್ನಾಗಿ ನಿರ್ವಹಿಸಿದ್ದಾರೆ ಪ್ರತಿಯೊಂದು ಪಾತ್ರನೂ. ಕಾಮಿಡಿಯನ್ಸ್ ಆಗಿ ನಮ್ಮ ಮಂಜು ಪಾವಗಡ ಅವರು, ಮಾಂತೇಶ್ ಅವರು, ಅನಂತ್ ಅವರು ತುಂಬ ಚೆನ್ನಾಗಿ ಪಾತ್ರ ನಿರ್ವಹಿಸಿದ್ದಾರೆ. ಆ್ಯಂಡ್ ಸುಜಯ್ ಶಾಸ್ತ್ರಿ ಯಾವಾಗಲೂ ಹೇಳೋರು, ನಮ್ಮ ಸಿನಿಮಾದಲ್ಲಿ ಇಬ್ಬರು ಬಿಗ್ ಬಾಸ್ ವಿನ್ನರ್ಸ್ ಇದ್ದಾರೆ, ಒಬ್ಬ ವಿನ್ನರ್ ಅಲ್ಲ ಇಬ್ಬಿಬ್ರು ವಿನ್ನರ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ ಅಂತ. ಸೊ ಅದೆಲ್ಲ ನಮ್ಮ ಸಿನಿಮಾಗೆ ಪ್ಲಸ್ ಆಗಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತಾ ಇನ್ಯಾರನ್ನಾದರೂ ಬಿಟ್ಟಿದ್ರೆ ಆಡಿಯನ್ಸ್ ಸೆಳೆಯೋದಕ್ಕೆ ಕಾಮಿಡಿ ಆ್ಯಂಡ್ ಈ ಟ್ರೈಲರಲ್ಲಿ ನೀವು ನೋಡೋದಂಗೆ ಈ ಸಸ್ಪೆನ್ಸ್ ಅಂಶ ಏನಿದೆ ಅದು ತುಂಬ ಅಟ್ರಾಕ್ಟ್ ಮಾಡುತ್ತೆ. ಅಂದರೆ ನನ್ನ ಕ್ಯಾರೆಕ್ಟರ್ ಮೇಲೆ ತುಂಬ ಡೌಟ್ ಬರ್ತಾ ಹೋಗುತ್ತೆ. ಇವನು ಒಳ್ಳೆಯವನ ಕೆಟ್ಟವನ ಅನ್ನೋ ಒಂದು ಡೌಟ್ಗಳು ಬರ್ತಾ ಹೋಗುತ್ತೆ ಈ ಕ್ಯಾರೆಕ್ಟರ್. ಸೊ ಹೇಳ್ತಾ ಸಾಕ ಕಾಸ್ಟ್ಯೂಮ್ ಅಲ್ಲ ಕರೆಕ್ಟ್. ಲಾಸ್ಟ್ ಟೈಮ್ ಅಂದ್ರೆ ನಮ್ಮ ಸಿನಿಮಾಗೆ ಸೂಟ್ ಆಗಲಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಬಂದಿರೋದು. ಥ್ಯಾಂಕ್ ಯು ಮತ್ತೊಮ್ಮೆ. ನಿಮ್ಮೆಲ್ಲರ ಸಪೋರ್ಟ್ ತುಂಬ ಅವಶ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರ ಕಾಲಿಡುತ್ತೆ ಕಾಲ ಏಪ್ರಿಲ್ 17ನೇ ತಾರೀಕು ರಿಲೀಸ್ ಆಗ್ತಿದೆ. ಮಾಧ್ಯಮ ಮಿತ್ರರು ದಯವಿಟ್ಟು ಪ್ಲೀಸ್ ಸಿನಿಮಾ ನೋಡಿ, ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಪ್ರಮೋಟ್ ಮಾಡಿ. ನಮಗೊಂದು ಸಕ್ಸಸ್ ತಂದ್ಕೊಡೋಕ್ಕೆ ನೀವು ಮುಖ್ಯ ಕಾರಣರಾಗಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.